ಇತ್ತೀಚೆಗೆ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇತ್ತೀಚೆಗೆ ಮದುವೆ ಸಂಬಂಧಗಳು ತುಂಬ ಬ್ರೇಕ್ ಆಗ್ತಾ ಇದೆ. ಮದುವೆ ಆಗಿ ಒಂದು 6 ತಿಂಗಳಿಗೋ, 3 ತಿಂಗಳಿಗೋ ಡಿವೋರ್ಸ್ ಆಗುವಂಥದ್ದು. ಮದುವೆ ಆಗಿ 2 ದಿನಕ್ಕೆ ಆಗಿರುವಂಥ ಎಕ್ಸಾಂಪಲ್ಸ್‌ಗಳು ಕೂಡ ಇದೆ. ಸೊ, ಯಾಕೆ ಹೀಗಾಗ್ತಾ ಇದೆ? ಅದಕ್ಕೂ ಈ ಕರ್ಮಗೂ ಏನು ಸಂಬಂಧ? ಓಕೆ. ಮೊದಲನೇದೇನು ಅಂತಂದ್ರೆ, ಆಮ್, ನನಗೆ ನಿಮ್ಮೊಟ್ಟಿಗೆ ಎಷ್ಟು ಋಣ ಇರುತ್ತೆ ಅಷ್ಟು ಹ್ಮ್. ಮಾತ್ರನೇ ಸಿಗುವಂಥದ್ದು. ಆಯ್ತಾ? ಅದಕ್ಕಿಂತ ಜಾಸ್ತಿ ಸಿಗೋದೇ ಇಲ್ಲ. ಈಗ ನಾನು ಹುಟ್ಟಿದ್ದೀನಿ, ಆಯ್ತಾ? ನಾನು 100 ವರ್ಷ ಬದುಕಬೇಕು ಅಂದ್ರೂ ಕೂಡ ಹ್ಮ್. ನನಗೆ ಎಷ್ಟು ಆಯಸ್ಸಿದೆ ಅಷ್ಟು ಮಾತ್ರನೇ ನಾನು ಬದುಕಾಗುವಂಥದ್ದು. ಈಗ ನಾನು ಮದುವೆ ಆದ್ರೂ ಕೂಡ ಅವನ ಜೊತೆ ನಾನು 50 ವರ್ಷ ಇರಬೇಕು, 30 ವರ್ಷ ಹ್ಮ್. ಇರಬೇಕು ಅಂತ ನನಗೆ ಅನ್ಸಿದ್ರು ಕೂಡ ಎಷ್ಟು ಅಲ್ಲಿ ಪೆಂಡಿಂಗ್ ಕರ್ಮ ಇದೆ ಅಷ್ಟು ಮಾತ್ರ ನಾನು ಅವನ ಜೊತೆ ಇರ್ಬೋದು. ಆಯ್ತಾ? ಒಂದು. ಎರಡನೇದೇನು ಅಂತಂದ್ರೆ, ನೀವು ನಮ್ಮ ಹಳೆ ಕಾಲದಲ್ಲಿ ನೋಡುವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಓಕೆ. ಒಂದು ಇಂಟರ್ನೆಟ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಈ ಹೌದು. ಫಾಸ್ಟ್ ಲೈಫ್ ಇರ್ಬೋದು, ಎಂಥದ್ದು ಇಲ್ಲ. ಆಯ್ತಾ? ಇವಾಗ ಏನಾಗಿದೆ, ನಾವು ವಿ ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್ ಬೈ ಎವ್ರಿಥಿಂಗ್. ಹ್ಮ್. ಓಕೆ. ಈಗ ಮೊದಲೆಲ್ಲ ಯಾರು ಯಾರನ್ನೂ ನೋಡ್ತಿರ್ಲಿಲ್ಲ. ಇವಾಗ ಏನೋ ಅವ್ಳು ನನ್ನ ಫ್ರೆಂಡು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋದ್ಲು, ಸೊ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತೀನಿ ಹೋಗ್ಬೇಕು. ಅಂತ. ಹ್ಮ್. ಆ್ಯಂಡ್ ಆವಾಗಿನ ಕಾಲದಲ್ಲಿ ಅವ್ರದ್ದು ಮೇನ್ ಏನಿತ್ತು, ದೇ ಆರ್ ನಾಟ್ ಮೆಟೀರಿಯಲಿಸ್ಟಿಕ್. ನಮ್ಮ ಥರ ಹ್ಮ್. ಇಷ್ಟು ಮೆಟೀರಿಯಲಿಸ್ಟಿಕ್ ಇರಲಿಲ್ಲ. ಏನೋ ಒಂದು ಜೊತೆ ಬಟ್ಟೆ ಇರೋದು, ಒಂದು ಒಕ್ಕೊಳ್ಳೋರು, ಒಂದು ಇಟ್ಕೊಳ್ಳೋರು. ನಾವು ಸಾವಿರಾರು ನೂರಾರು ಬಟ್ಟೆಗಳಿದ್ರು, ಬಟ್ಟೆಗಳು. ಅಯ್ಯೋ ಹ್ಮ್. ಬಟ್ಟೆ ಇಲ್ಲ ಬಟ್ಟೆ ಹ್ಮ್. ಇಲ್ಲ ಅಂತ ಅಳ್ತೀವಿ. ಸೊ ಸಮ್ವೇರ್ ಐ ಫೀಲ್ ನಾವು ಕೂಡ ಈ ಆಧುನಿಕತೆ, ಇದು ಏನಂತಾರೆ, ಮಾಡರ್ನ್ ಇದು ಜಾಸ್ತಿ, ಲೈಫ್ ಸ್ಟೈಲ್ ಜಾಸ್ತಿ ಆದಾಗಿಂದ ಅದು ಕೂಡ ಒಂದು ಇನ್ಫ್ಲೂಯೆನ್ಸ್ ಇರಬಹುದು